ಚಿನ್ನಸ್ವಾಮಿಯಲ್ಲಿ ಐಪಿಎಲ್ ಪಂದ್ಯಕ್ಕೆ ಅನುಮತಿ ವಿಚಾರ ವಿಧಾನಸೌಧದ ಸಮಿತಿ ಕೊಠಡಿಯಲ್ಲಿ ಮೀಟಿಂಗ್. ಚಿನ್ನಸ್ವಾಮಿಯ ಐಪಿಎಲ್ ಪಂದ್ಯಕ್ಕೆ ಅನುಮತಿಯ ವಿಚಾರ ವಿಧಾನಸೌಧದ ಸಮಿತಿಯ ಕೊಠಡಿಯಲ್ಲಿ ಮೀಟಿಂಗ್. ಗೃಹ ಸಚಿವ ಪರಮೇಶ್ವರ್ ನೇತೃತ್ವದಲ್ಲಿ ನಡೆದಂತಹ ಸಭೆ. ಡಿಜಿ ಹಾಗೂ ಐಜಿಪಿ ಸಲೀಂ, ಆರ್ಸಿಬಿ ಸಿಇಒ ರಾಜೇಶ್ ಮೆನನ್, ಬೆಂಗಳೂರು ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್, ಕೆಎಸ್ಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಸೇರಿ ಹಲವರು ಭಾಗವಹಿಸಿದ್ದರು. ಚಿನ್ನಸ್ವಾಮಿಯಲ್ಲಿ ಐಪಿಎಲ್ ಪಂದ್ಯ ನಡೆಸುವ ಬಗ್ಗೆ ಚರ್ಚೆ, ಮಾತುಕತೆಗಳೆಲ್ಲವೂ ಕೂಡ ಶುರುವಾಗಿತ್ತು. ವಿಜುವಲ್ಸ್ ನೋಡ್ತಾ ಇದ್ದೀರಾ, ಇದೇ ವಿಜುವಲ್ಸ್. ಗೃಹ ಸಚಿವ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ನಡೆದಿರುವಂತಹ ಒಂದು ಮೀಟಿಂಗು. ಆ ಮೀಟಿಂಗಲ್ಲಿ ಆರ್ಸಿಬಿ ಅಂದರೆ ಚಿನ್ನಸ್ವಾಮಿಯಲ್ಲಿ ಐಪಿಎಲ್ ಆಡಿಸಬೇಕು, ಆಡಿಸಬಾರ್ದು, ವರದಿ ಏನು ಹೇಳುತ್ತೆ ಅನ್ನೋದನ್ನು ಒಂದು ಕಡೆ ಕೂತ್ಕೊಂಡು ಮಾತನಾಡಿರುವಂತಹ ವಿಜುವಲ್ಸ್ ಅನ್ನು ನೀವು ನೋಡ್ತಾ ಇದ್ದೀರಾ. ನಾವು ಕೆಎಸ್ಸಿ ಅವರಿಗೆ ಅವರ ರೆಕಮೆಂಡೇಶನ್ಸನ್ನು ತಿಳಿಸಿ ಮುಂದೆ ಯಾವುದೇ ಮ್ಯಾಚ್ ಆಗಬೇಕಾದ್ರೆ ಜಸ್ಟಿಸ್ ಖನ್ನಾ ಅವರ ವರದಿಯಲ್ಲಿ ಮುಖ್ಯವಾದ ಅಂಶಗಳನ್ನು ಅವರು ಕ್ರಮ ತಗೋಬೇಕು ಅಂತೇಳಿ ನಾವು ಸೂಚನೆ ಮಾಡಿದ್ದೇವೆ. ಅದರ ಆಧಾರದ ಮೇಲೆ ಈಗಾಗಲೇ ಅವರು ಏನು ಕೆಲಸ ಕಾರ್ಯಗಳನ್ನ ಮಾಡಬೇಕಾಗಿತ್ತು ಅದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಕೆಲವು ಶಾರ್ಟ್ ಟರ್ಮ್ ಸಜೆಷನ್ಸ್ ಏನಿತ್ತು, ಎಲ್ಲಿ ಇನ್ಫ್ರಾಸ್ಟ್ರಕ್ಚರು ಅಥವಾ ಬೇರೆ ಬೇರೆ ಸಮಯ ತಗೊಳ್ತಕ್ಕಂಥ ರೆಕಮೆಂಡೇಶನ್ಸು ಅವನ್ನೆಲ್ಲ ಮಾಡ್ಕೊಂಡಿದ್ದಾರೆ. ಈಗ IPL ಪ್ರಾರಂಭ ಆಗ್ತಾ ಇದೆ. RCB ಅವರು IPL ಅನ್ನು ಕಳೆದ ಬಾರಿ ಗೆದ್ದಿದ್ದರು. ಎಲ್ಲಿ ಯಾರು ಗೆದ್ದಿದ್ದಾರೆ, ಯಾವ ಟೀಮು IPL ಗೆದ್ದಿದ್ದಾರೆ ಅಲ್ಲೇ ಪ್ರಾರಂಭ ಮಾಡಬೇಕು ಅನ್ನೋದೊಂದು ಅವ್ರದ್ದೊಂದು ನಿಯಮ ಮಾಡ್ಕೊಂಡಿದ್ದಾರೆ. ಆ ಪ್ರಕಾರ ಬೆಂಗಳೂರಿನಲ್ಲೇ ಪ್ರಾರಂಭ ಮಾಡಬೇಕಾಗ್ತದೆ. ಅದಕ್ಕೆ ಅವರು ಮನವಿಯನ್ನು ಕೊಟ್ಟಿದ್ರು, ನಾವು ಬೆಂಗಳೂರಿನಲ್ಲೇ ಪ್ರಾರಂಭ ಮಾಡಬೇಕಾಗ್ತದೆ, ನಮಗೆ ಪರ್ಮಿಷನ್ ಕೊಡಿ. ನಾವು ಅವರಿಗೆ ನಮ್ಮ GBA ಚೀಫ್ ಕಮಿಷನರ್ ಅವರ ಇಂದು ಕೆಎಸ್ಸಿಎ ಮತ್ತು ಆರ್ಸಿಬಿ ಜೊತೆ ಸಭೆಯನ್ನ ಮಾಡಿದ್ದಿ. ಸಭೆ ಬಳಿಕ ಗೃಹ ಸಚಿವ ಪರಮೇಶ್ವರ್ ಅವರ ಪ್ರತಿಕ್ರಿಯೆ. ಕೆಎಸ್ಸಿಎ ಅವರಿಗೆ ಪುನಃ ವರದಿ ಶಿಫಾರಸು ಮಾಡಿದ್ದೇವೆ. ಇಂದು ಕೆಎಸ್ಸಿಎ ಆರ್ಸಿಬಿಯ ಜೊತೆಗೆ ಸಭೆಯನ್ನ ಮಾಡಿದ್ದೀವಿ. ಸಭೆ ಬಳಿಕ ಗೃಹ ಸಚಿವ ಪರಮೇಶ್ವರ್ ಅವರ ಪ್ರತಿಕ್ರಿಯೆ. ಕೆಎಸ್ಸಿಎ ಅವರಿಗೆ ಪುನಃ ವರದಿ ಶಿಫಾರಸು ಮಾಡಿದ್ದೇವೆ. IPL ಕೂಡ ಕೆಲವೇ ದಿನಗಳಲ್ಲಿ ಶುರುವಾಗುತ್ತೆ. ಉದ್ಘಾಟನೆ ಪಂದ್ಯ ಬೆಂಗಳೂರಿನಲ್ಲಿ ಆಗಬೇಕು. ಕ್ಯಾಬಿನೆಟ್ನಲ್ಲಿ ಇದರ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ, ಕ್ಯಾಬಿನೆಟ್ ಬಳಿಕ ನಿರ್ಧಾರ ಅಂತ ಹೇಳಿ ಪರಮೇಶ್ವರ್ ಅವರು ಹೇಳಿದ್ದಾರೆ. IPL ಗೆದ್ದಿದ್ದಾರೆ, ಅಲ್ಲೇ ಪ್ರಾರಂಭ ಮಾಡಬೇಕು ಅನ್ನೋದೊಂದು ಅವ್ರದ್ದೊಂದು ನಿಯಮ ಮಾಡ್ಕೊಂಡಿದ್ದಾರೆ. ಆ ಪ್ರಕಾರ ಬೆಂಗಳೂರಿನಲ್ಲೇ ಪ್ರಾರಂಭ ಮಾಡಬೇಕಾಗ್ತದೆ. ಅದಕ್ಕೆ ಅವರು ಮನವಿಯನ್ನು ಕೊಟ್ಟಿದ್ರು, ನಾವು ಬೆಂಗಳೂರಿನಲ್ಲೇ ಪ್ರಾರಂಭ ಮಾಡಬೇಕಾಗ್ತದೆ, ನಮಗೆ ಪರ್ಮಿಷನ್ ಕೊಡಿ. ನಾವು ಅವರಿಗೆ ನಮ್ಮ GBA ಚೀಫ್ ಕಮಿಷನರ್ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಪೊಲೀಸ್ ಕಮಿಷನರ್ ಅವರು ಮತ್ತು ಜಾಯಿಂಟ್ ಕಮಿಷನರ್ ಅವರು, PWD ರೆಪ್ರೆಸೆಂಟೇಟಿವ್ಸು, ಫೈರ್ ರೆಪ್ರೆಸೆಂಟೇಟಿವ್ಸು ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ ರೆಪ್ರೆಸೆಂಟೇಟಿವ್ಸ್ ಇವನ್ನೆಲ್ಲ ಸೇರಿಸಿ ಒಂದು ಸಮಿತಿಯನ್ನು ಮಾಡಿತ್ತು ಸರ್ಕಾರ. ಅದರ ವರದಿ ಕೂಡ ನಮಗೆ ಇವತ್ತು ಬಂದಿದೆ. ಅದರ ಸಾಧಕ ಬಾಧಕಗಳನ್ನು ಇವತ್ತು ನಾವು ಚರ್ಚೆ ಮಾಡಿದ್ದೇವೆ. ಕ್ಯಾಬಿನೆಟ್ನಲ್ಲಿ ನನಗೆ ಅಂದರೆ ಗೃಹ ಸಚಿವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದು, ಈ ಒಂದು ವಿಚಾರದಲ್ಲಿ ನೀವು ಅವರ ಜೊತೆ ಚರ್ಚೆ ಮಾಡಿ ಅಂತಿಮವಾಗಿ ಕ್ಯಾಬಿನೆಟ್ಗೆ ತಿಳಿಸಬೇಕು ಅಂತೇಳಿ ಇವತ್ತು ನಾವು ಮಾಡಿರ್ತಕ್ಕಂಥ ಈ ಸಭೆಯಲ್ಲಿ ಏನು ಚರ್ಚೆ ನಡೆದಿದೆ ಅದನ್ನು ಸಂಜೆ 6 ಗಂಟೆ